ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ತಕ್ಕ ಉತ್ತರವನ್ನು ನೀಡಬೇಕು. ಅದಕ್ಕಿಂತ ದೊಡ್ಡ ಹೆಚ್ಚಾಗಿ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸತಕ್ಕಂತ ಕೆಲಸ ಕರ್ನಾಟಕ ರಾಜ್ಯದಿಂದಲೇ ಆಗ್ಬೇಕು. ಅದರ ಮುಖೇನ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಲ್ಲ, ಒಂದು ಸುಭದ್ರ ಕೋಟೆಗೆ ಪರಿವರ್ತನೆ ಆಗಿದೆ ಅನ್ನುವ ಸಂದೇಶವನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೊಡಬೇಕಾಗಿದೆ. ಹಾಗಾಗಿ ನಮ್ಮ ಮತ್ತು ನಿಮ್ಮ ಮುಂದೆ ಇರತಕ್ಕಂತ ಗುರಿ ಒಂದು ಸವಾಲು, ಬಹಳ ದೊಡ್ಡ ಸವಾಲೇನಿಲ್ಲ ನಮ್ಮ ಮುಂದೆ. ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರವಾದಂತ ಒಂದು ವಾತಾವರಣ ಇದೆ, ಪಾಪ್ಯುಲಾರಿಟಿ ಇದೆ. ಸೊ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಅದನ್ನ ಹೇಗೆ ಮತವಾಗಿ ಪರಿವರ್ತನೆ ಮಾಡಬೇಕು, ಹೌ ಟು ಕನ್ವರ್ಟ್ ಮೋದಿಜಿಸ್ ಪಾಪ್ಯುಲಾರಿಟಿ ಇಂಟು ವೋಟ್ಸ್, ಇದು ಒಂದೇ ಪ್ರಶ್ನೆ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಈ ಸವಾಲು ಇವತ್ತು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಸವಾಲೇನಿದೆ ಆ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ತಕ್ಕ ಉತ್ತರವನ್ನು ನೀಡಬೇಕು. ಅದಕ್ಕಿಂತ ದೊಡ್ಡ ಹೆಚ್ಚಾಗಿ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸತಕ್ಕಂತ ಕೆಲಸ ಕರ್ನಾಟಕ ರಾಜ್ಯದಿಂದಲೇ ಆಗ್ಬೇಕು. ಅದರ ಮುಖೇನ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಲ್ಲ, ಒಂದು ಸುಭದ್ರ ಕೋಟೆಗೆ ಪರಿವರ್ತನೆ ಆಗಿದೆ ಅನ್ನುವ ಸಂದೇಶವನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೊಡಬೇಕಾಗಿದೆ. ಹಾಗಾಗಿ ನಮ್ಮ ಮತ್ತು ನಿಮ್ಮ ಮುಂದೆ ಇರತಕ್ಕಂತ ಗುರಿ ಒಂದು ಸವಾಲು, ಬಹಳ ದೊಡ್ಡ ಸವಾಲೇನಿಲ್ಲ ನಮ್ಮ ಮುಂದೆ. ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರವಾದಂತ ಒಂದು ವಾತಾವರಣ ಇದೆ, ಪಾಪ್ಯುಲಾರಿಟಿ ಇದೆ. ಸೊ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಅದನ್ನ ಹೇಗೆ ಮತವಾಗಿ ಪರಿವರ್ತನೆ ಮಾಡಬೇಕು, ಹೌ ಟು ಕನ್ವರ್ಟ್ ಮೋದಿಜಿಸ್ ಪಾಪ್ಯುಲಾರಿಟಿ ಇಂಟು ವೋಟ್ಸ್, ಇದು ಒಂದೇ ಪ್ರಶ್ನೆ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಈ ಸವಾಲು ಇವತ್ತು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಸವಾಲೇನಿದೆ